ಸಾವರ್ಕರ್ ಒಬ್ಬ ದೇಶಪ್ರೇಮಿಯಾಗಿದ್ದರೆ? ಸಾವರ್ಕರ್ ಅವರನ್ನು ಒಬ್ಬ ದೇಶಪ್ರೇಮಿಯೆಂದೂ ಅವರು ಭಾರತದ ವಿಭಜನೆಯನ್ನು ವಿರೋಧಿಸಿದ್ದರೆಂದೂ ಅವರ ಅನುಯಾಯಿಗಳು ಬೀಗುತ್ತಾರೆ. ಆದರೆ ಅವರು ಭಾರತ ತುಂಡು ತುಂಡಾಗುವುದನ್ನು ಬಯಸಿದ್ದರು, ಬೆಂಬಲಿಸಿದ್ದರು. ಎರಡನೆಯ ಮಹಾಯುದ್ಧದಲ್ಲಿ ನೇಪಾಳದ ರಾಜರು ಬ್ರಿಟಿಷರಿಗೆ ಮಾಡಿದ ಸಹಾಯಕ್ಕೆ ಪ್ರತಿಯಾಗಿ ಬ್ರಿಟಿಷರು ಬಿಹಾರಿನ ಹಾಗೂ ಪಂಜಾಬಿನ 2 ಜಿಲ್ಲೆಗಳನ್ನು ಬಿಟ್ಟುಕೊಡಬೇಕೆಂದು ಹೇಳಿದ್ದರು. ಇದು ಭಾರತ ಮಾತೆಯ 2 ತುಂಡುಗಳನ್ನು ಕತ್ತರಿಸಿ ನೇಪಾಳಕ್ಕೆ ಕೊಟ್ಟಂತಲ್ಲವೇ? ಇದು ದೇಶಪ್ರೇಮವೇ? ಇದನ್ನು ಅವರೇ ಬರೆದ ಪುಸ್ತಕ ಹಿಂದೂ ರಾಷ್ಟ್ರ ದರ್ಶನದ 98ನೇ ಪುಟದಲ್ಲಿ ಓದಬಹುದು. ವಲ್ಲಭಭಾಯಿ ಪಟೇಲರು ಭಾರತದಲ್ಲಿದ್ದ ನೂರಾರು ರಾಜ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟದಲ್ಲಿ ಸೇರಿಸುವ ಪ್ರಯತ್ನ ಮಾಡುತ್ತಿದ್ದಾಗ ಸಾವರ್ಕರ್ ಅವರು ಭಾರತದ ಒಕ್ಕೂಟವನ್ನು ಸೇರ ಬಯಸದವರನ್ನು ಪ್ರೋತ್ಸಾಹಿಸಿದ್ದರು ಹಾಗೂ ಆ ಮೂಲಕ ಪಟೇಲರ ಪ್ರಯತ್ನಗಳನ್ನು ಭಗ್ನಗೊಳಿಸಲು ಪ್ರಯತ್ನಿಸಿದ್ದರು. ತ್ರಾವಣಕೋರಿನ ಮಹಾರಾಜರು ತಾವು ಭಾರತದ ಒಕ್ಕೂಟವನ್ನು ಸೇರ ಬಯಸುವುದಿಲ್ಲವೆಂದೂ ಸ್ವತಂತ್ರರಾಗಿ ಉಳಿಯ ಬಯಸುತ್ತಾರೆಂದು ಘೋಷಿಸಿದಾಗ ಅಂದು ತ್ರಾವಣಕೋರಿನ ದಿವಾನರಾಗಿದ್ದ ಸರ್ ಸಿ.ಪಿ. ರಾಮಸ್ವಾಮಿ ಅಯ್ಯರ್ ಅವರಿಗೆ ಸಾವರ್ಕರ್ ಒಂದು ತಂತಿ ಕಳಿಸಿ ಮಹಾರಾಜರ ನಿಲುವನ್ನು ಬೆಂಬಲಿಸಿದ್ದರು. ಇದನ್ನು ಎ. ಶ್ರೀಧರನ್ ಮೆನನ್ ಅವರು ತಮ್ಮ ಟ್ರಯಂಫ್ ಅಂಡ್ ಟ್ರಾಜೆಡಿ ಆಫ್ ತ್ರಾವಣಕೋರ್ ಎಂಬ ಪುಸ್ತಕದ ಪುಟ 224ರಲ್ಲಿ ದಾಖಲಿಸಿದ್ದಾರೆ. ಅಂದರೆ ತ್ರಿವೇಂದ್ರಂ ರಾಜ್ಯ ಭಾರತದ ಒಕ್ಕೂಟವನ್ನು ಸೇರದಿರಲೆಂದು ಸಾವರ್ಕರ್ ಬಯಸಿದ್ದರೆ ಇದೇನಾ ದೇಶಪ್ರೇಮ? ಸಾವರ್ಕರ್ ನಿಜವಾಗಿಯೂ ದೇಶಪ್ರೇಮಿಯಾಗಿದ್ದರೆ